ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ನಮಸ್ಕಾರ ಸ್ನೇಹಿತರೆ, ಇದರ ಅರ್ಥ ಬಹುತೇಕ ನಿಮ್ಗೆಲ್ಲ ಗೊತ್ತಿದೆ. ಈ ಸಜ್ಜನರನ್ನ ರಕ್ಷಣೆ ಮಾಡ್ಲಿಕ್ಕೆ, ದುಷ್ಟರನ್ನ ನಾಶ ಮಾಡ್ಲಿಕ್ಕೆ, ಧರ್ಮ ಸ್ಥಾಪನೆ ಮಾಡ್ಲಿಕ್ಕೆ ಯುಗ ಯುಗಾಂತರಗಳಿಂದ ನಾನು ಮತ್ತೆ ಮತ್ತೆ ಹುಟ್ಟಿ ಬರ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮರು ಹೇಳಿದ್ದಾರೆ. ನಿಮ್ಗೆಲ್ಲ ಗೊತ್ತಿದೆ. ಯಾಕಪ್ಪ ಈಗ ಇದನ್ನ ಹೇಳಿದೆ ಅಂದ್ರೆ, ಪ್ರತಿ ಬಾರಿನೂ ಶ್ರೀಕೃಷ್ಣ ಪರಮಾತ್ಮ ಕಷ್ಟದಲ್ಲಿರೋರ್ನ, ಬಡವ್ರನ್ನ, ದೀನ ದಲಿತರನ್ನ ರಕ್ಷಣೆ ಮಾಡ್ಲಿಕ್ಕೆ ಅವಕಾಶಗಳು ಕಮ್ಮಿ ಇರೋದ್ರಿಂದ ನಮ್ಮಂತವ್ರ ಬಾಯಿನಲ್ಲಿ ಹೇಳಿಸ್ತಾರೆ ಅಂತ ನಾನಾದ್ರೂ ಭಾವಿಸ್ತೀನಿ. ಬಹುಶಃ ನಿಮ್ಗೂ ಹಂಗೆ ಅನ್ಸಿರುತ್ತೆ. ಯಾಕಿದೆಲ್ಲ ಅಂದ್ರೆ, ಈಗಾಗ್ಲೇ ನೀವು ಕಳೆದ ವಿಡಿಯೋದಲ್ಲಿ ತಿಳ್ಕೊಂಡಿದ್ರಿ ಸಾಕಷ್ಟು ಮಾಹಿತಿ. ಅದರ ಮುಂದುವರೆದ ಭಾಗ ಅಂತಾನೆ ಅಂದ್ಕೊಳ್ಳಿ. ಇಲ್ಲಿ ನಾನು ವೈಯಕ್ತಿಕವಾಗಿ ಯಾರ ಮೇಲಾದ್ರೂ ಸುಳ್ಳು ಸುದ್ದಿ ನಿಮಗೆ ಕೊಟ್ಟಿರ್ತೀನಿ ಅಥವಾ ಸುಳ್ಳಾಗಿ ನಿಮಗೆ ವಿಚಾರ ಮುಟ್ಟಿಸಿರ್ತೀನಿ ಅನ್ನೋ ಒಂದಷ್ಟು ಈ ಗಾಸಿಪ್ಗಳು ಅಡ್ಡಾಡ್ತಿದ್ದಾವೆ. ಸೊ ಅದಕ್ಕೆ ನೇರವಾಗಿ ನಾನು ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ. ಹಾಗಾಗಿ ಈ ಒಂದು ಕಾಲ್ನ ನಿಮ್ಗೋಸ್ಕರ ಮಾಡ್ತಾ ಇದ್ದೀನಿ. ಸೊ ಪ್ರಥಮದಲ್ಲಿ ಇವ್ರ ಜೊತೆ ಮಾತಾಡೋ ಪ್ರಯತ್ನ ಮಾಡ್ತೇನೆ. ಇವರು ಜಯಣ್ಣ. ಜಯಣ್ಣರೇ ನಮಸ್ಕಾರ. ಸರ್ ನಮಸ್ತೆ. ನಾನು ಯೂಟ್ಯೂಬ್ಗೆ ಹಾಕ್ಲಿಕ್ಕೆ ವಿಡಿಯೋ ಮಾಡ್ತಾ ಇದ್ದೆ, ಹಂಗಾಗಿ ನಿಮಗೆ ಕಾಲ್ ಮಾಡಿದೆ. ಹೌದಾ? ಈಗ ನನಗೆ ನೇರವಾಗಿ ನಿಮ್ಮ ಅನುಭವ ಏನಾಯ್ತು ಈ ವೇಸ್ಟ್ ಮಷಿನ್ ಬಗ್ಗೆ ನೇರವಾಗಿ ಜನಕ್ಕೆ ಹೇಳೋ ಪ್ರಯತ್ನ ಮಾಡಿ ಒಂದಷ್ಟು ಜನದ ಮನೆ ಹಾಳಾಗೋದನ್ನ ಉಳಿಸಿ ದಯವಿಟ್ಟು. ಸರ್ ಅದರಿಂದ ₹1 ದುಡಿಯಕ್ ಅದೇ ತೆಗಿಯಕ್ ಆಗಲ್ಲ. ಈಗ ನಿಮ್ದು ಯಾವ ಊರು ಅದೇ ಹೇಳಿ ಫಸ್ಟ್. ಜಯಣ್ಣ ಅಂತ ನಿಮ್ಮ ಹೆಸರು? ಹಾಸನ್ನು. ಹಾಸನ್ನು. ಯಾವ ತಾಲೂಕು? ನಮ್ದು ಅಲ್ಲೇ ಕಾಟಿಹಳ್ಳಿ. ಕಾಟಿಹಳ್ಳಿ. ಬೇಲೂರ ಚನ್ನರಾಯಪಟ್ಟಣ ತಾಲೂಕು? ಹಾಸನ್ ತಾಲೂಕು. ಓಕೆ. ಕಸ್ಬಾ ಹೋಬಳಿ. ಓಕೆ. ಈಗ ನೀವು ಮಷಿನ್ ನ ವಿಡಿಯೋ ನೋಡಿದ್ರಿ, ಯೂಟ್ಯೂಬ್ ಗಳಲ್ಲಿ ಹೋದ್ರಿ, ಫೋನ್ ಮಾಡಿದ್ರಿ ಯಾರಿಗೆ? ಮಷಿನ್ ಮಾರೋನ್ಗ? ಅವನು ಜಿಮ್ ಜಾಂಗ್ ಅಂತ ತಮಿಳ್ನಾಡು ಇದು ತಿರುಪುರನೊಬ್ಬ ಇದು ಯೂಟ್ಯೂಬ್ ಅಲ್ಲಿ ಹಾಕ್ಯವನಿ. ನಾವ್ ಮಿಷಿನ್ ಕೊಡ್ತೀವಿ, ಬೈಬ್ಯಾಕ್ ಮಾಡ್ತೀವಿ. ಓಕೆ. ದಿನಕ್ಕೆ 30 kg ಹೊಡಿಬಹುದು ಎಂತದ. ಓಕೆ. ಇದ್ ಮಾಡಿದ್ದು. ಆಮೇಲೆ ದುಡ್ಡ ಟ್ರಾನ್ಸ್ಫರ್ ಮಾಡಿ ಅಂದ. ಓಕೆ. ನಾ ಹೋಗಿ ಬ್ಯಾಂಕ್ ಅಲ್ಲಿ RTGS ಮಾಡಿದೆ. ಆಮೇಲೆ ಮಿಷಿನ್ ನೇರವಾಗಿ ನನಗೆ ಕಳಿಸ್ಲಿಲ್ಲ, ಇದು ಕಳಿಸ್ತ್ಯಾ, ಹಾವೇರಿಗೆ ಹಾಕ್ತ್ಯಾ, ಅಲ್ಲಿಂದ ತಂದು. ಅದು ವ್ಯತ್ಯಾಸ ಮಾಡ್ದ? ಅದ್ನ ವ್ಯತ್ಯಾಸ ನೇರವಾಗಿ ನಿಮಗೆ ಕೊಡ್ಲಿಲ್ಲ? ಕೊಡ್ಲೇ ಇಲ್ಲ ಅವನು. ಓಕೆ. ಆಮೇಲೆ ತಂದ್ರೆ ಒಂದೇ 150 kg ಹೊಡೆದಿದ್ವಿ ಅಷ್ಟೇ. ಒಟ್ಟೀಗ ಮಷೀನು ಒಂದು ವೇಸ್ಟ್ ತರಿಸಿದ್ರಲ್ಲ, ಎಷ್ಟು ಖರ್ಚು ಬಂತು ನಿಮ್ಗೆ ಅಂದಾಜು? ನಮಗೆ ಒಂದ್ 70,000 ಅದೈತೆ. 70,000 ಮಷೀನ್ಗೆ ಆಗೈತೆ. ಬಾಡಿಗೆ ಇದು ವೇಸ್ಟ್ ಎಲ್ಲ ಸೇರ್ಕೊಂಡು, ಬಾಡಿಗೆ ಸೇರ್ಕೊಂಡು ಅದೊಂದು 10-15,000ನಾ? ಆಮೇಲೆ ಅಡ್ವಾನ್ಸ್ ಒಂದ್ 25,000. ಅಡ್ವಾನ್ಸ್ ಕೊಟ್ಟಿದ್ದೀರಾ? ಮಳಿಗೆ ಮಾಡ್ಕೊಂಡಿದ್ವಿ ಒಂದ. ಅಲ್ಲಿ. ಓಕೆ ಓಕೆ. ಇದ್ರಲ್ಲಿ ದುಡಿಯೋಣ, ಭಯಂಕರ ದುಡಿಬಹುದು ಅನ್ನೋ ಕನಸು ಪಾಪ. ಹೇಳಿದ್ರಲ್ಲ ಅವ್ರು ಡೈಲಿ 30 kg ಹೊಡಿಬಹುದು. ಮಾಡಿದ್ದೆಲ್ಲ ಇಡಕ್ಕೆ ಗೋಡನ್ ಬೇಕಲ್ಲ, ಒಂದ್ 100x100 ದೊಡ್ಡ ಗೋಡನ್ ಮಾಡ್ಬೇಕಾಯ್ತು ಪಾಪ. ನೀವು ಚಿಕ್ಕದ್ ಮಾಡಿದ್ರಿ. ಹೇಳಿ. ತಂದ್ ಹಿಡ್ಕೊಳಕ್ ಬೇಕಲ್ಲ? ಹೌದು. ತಂದು ಎಲ್ಲ ಹಿಡ್ಕೊಂಡು ಅದ್ರಲ್ಲಿ 100 kg ಅಷ್ಟು ಬಟ್ಟೆ ಹೊಡಿಯಕ್ಕೆ ಆಗಲ್ಲ ಮಿಷಿನ್. ಅಂದ್ರೆ ಕಸ ಮೂಟೆ ತುಂಬೋದು, ಯಾರ ಮನೆ ಹಾಳಾಗೋಗ್ಲಿ ಬೋಳಿ ಮಕ್ಳಿಗೆ ಕಳಿಸ್ತಾ ಇರೋದು ಎಲ್ಲಾನು. ಅವು ಇವು ಎಂತ ಮಿಕ್ಸಲ್ ಕಲಿಸವ್ರೆ. ಆ ಬಟ್ಟೆ ಮಿಷಿನ್ ತಗೊಳದೇ ಅಲ್ಲ ಅದನ್ನ. ಬರೀ 100 kg ಹೊಡೆದಿವು. ಓಕೆ. ಕೆಳಗಡೆ ರಬ್ಬರ್ ಇರುತ್ತೆ, ಕಿತ್ಕೊಂಡ್ ಬಂತು. ಓಕೆ. ಆಮೇಲೆ ಏನಾಯ್ತು? ಆಮೇಲೆ ಮ್ಯಾಗಡೆ ಇದೈತಲ್ಲ ಅದು ಎಂತ ಹೇಳ್ತಾರ, ಮುಳ್ಳುಂತದ್ದು. ಅದು ಅದಂತೂ ಕಿತ್ತು ಇದಾಗಿ ಹೋಯ್ತು. ಅಯ್ಯೋ ಪರಮಾತ್ಮ. ಹೇಳಿ. ಆಯ್ತು. ಆಮೇಲೆ ಆ ಬಟ್ಟೆ ಅಂಡ್ಕೊಂಡು ಈ ಬಟ್ಟೆ ಕೊಟ್ರೆ ಅದು ನೂಲೆ ಬರಲ್ಲ ಅದ್ರಲ್ಲಿ. ಆ ರೀತಿ ಆಗಿದೆ. ಆ ರೀತಿ ಐತಿ. ಆಮೇಲೆ ರಾಡ ಕಳ್ಸಪ್ಪ ಅಂತ ದುಡ್ಡ ಹಾಕಿಸ್ಕೊಂಡ ಕಳಿಸ್ತೀವಿ ಅಂತ ಕಳ್ಸಿಲ್ಲ. ಬರೀ ಬಿಲ್ ಕಳಿಸ್ತಾನೆ, ಅದು GST ಇಲ್ಲ, ಏನು ಇಲ್ಲ. GST ಕಟ್ಟಲ್ಲ. ಇದಕ್ಕೆ ಈ ಇಲಾಖೆಗಳು IT ರೈಡ್ ಮಾಡ್ದಲ್ಲಿ ಇನ್ನು ಯಾಕೆ ಕೂತಾರೋ ಅದೇ ಯೋಚನೆ ಮಾಡ್ತಾ ಇದೀವಿ ನಾವು. ಈಗ ನಾನು ಅದನ್ನೇ ಮಾಡಿಸ್ಬೇಕು ಅಂತ ಇದ್ನಿ. ಈಗ ದಯವಿಟ್ಟು ಮಾಡಿ ಅಣ್ಣ, ಎಷ್ಟೋ ಜನದ ಮನೆ ಹಾಳಾಗೋದು ಉಳಿಯುತ್ತೆ. ಹೌದು. ತಂದ್ ಪಾಪ ಸುಮ್ನೆ ಕಷ್ಟಪಟ್ಟು ಸಾಲ ಮಾಡ್ಕೊಂಡ್ ನಾವ್ ಇಲ್ಲಿ ತಂದು ಈ ಕಡೆ ಅಂಗಡಿ ಬಾಡಿಗೆ ಕಟ್ತಾ ಇದ್ವಿ. ಮಿಷಿನ್ ಓಡ್ತಾ ಇಲ್ಲ. ಓಕೆ. ಈಗ ಜಯಣ್ಣರೇ, ಓವರ್ ಆಲ್ ಜನಕ್ಕೆ ನಿಮ್ಮ ವಾಯ್ಸು ಕರ್ನಾಟಕ ಜನಕ್ಕೆ ಮುಟ್ಟುತ್ತೆ. ಹಾಗಾಗಿ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ? ಓವರ್ ಆಲ್ ಮಷಿನ್ ಬಗ್ಗೆ ಹೇಳಿ. ಆ ವ್ಯಕ್ತಿದು ಬಿಟ್ಟಾಕ್ರಿ, ಇನ್ನೊಬ್ಬಂದು ಬಿಟ್ಟಾಕ್ರಿ. ಓವರ್ ಆಲ್ ಮಷಿನ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಓವರ್ ಆಲ್ ಮಿಷಿನ್ ನಲ್ಲಿ ಸರ್ ₹1 ದುಡಿಯಕ್ಕಾಗಲ್ಲ. ಅದು ಏನಕ್ಕೂ ಇಲ್ಲ, ಅದು ಏನು ಇಲ್ಲ, ಸುಣ್ಕಾಯಿ ಡಬ್ಬಿ ಇದ್ದಂಗೆ.
ಸುಮ್ನೆ ವೇಸ್ಟ್ ಆದ್ರಿ ಅದ್ ತಂದ್ರೆ Okay. ದುಡ್ಡು ಹಾಳು ಮಾಡ್ಕೋಬೇಕು. ಹಾ ಹಾ ₹1 ದುಡಿಯಕ್ ಆಗಲ್ಲ ಅದ್ರಿಂದ. ಓಕೆ ಅದ್ರ ಇದ್ನು ತೆಗಿಯಕ್ ಆಗಲ್ಲ, ನಾವ್ ಹಾಕಿದ್ ಬಂಡವಾಳ ₹1 ತಗೊಳಕ್ಕೂ ಆಗಲ್ಲ ಅದ್ರಲ್ಲಿ. ಪಾಪ ಓಕೆ ಈಗ ಅದಕ್ಕೆ ನಾನು ಒಂದು ಕಂಪ್ನಿ ಇದೆ, ಒಂದು ಇದೈತಲ್ಲ ಹೆಸರು ಯೂಟ್ಯೂಬ್ ಮಾಡ್ಯಾನಲ್ಲ, ಅದನ್ನ ತಗೊಂಡು ಈಗ ಒಂದ್ ಮೇಲೆ ಒಂದ್ ಕಂಪ್ಲೇಂಟ್ ಮಾಡ್ಬೋದು, ಹೆಂಗ್ ಮಾಡ್ಬೋದು ಏನು ಅಂತ ಅದಕ್ಕೆ ನಿಮ್ಗೆ ಕಾಲ್ ಮಾಡಿದ್ದು. ಸರಿ, ಈಗ ಇದ್ರ ಬಗ್ಗೆ ನಾನೀಗ ವಿಡಿಯೋ ಮಾಡ್ತಾ ಇದ್ದೀನಲ್ವಾ, ಇದು ಮುಗಿಸ್ಬಿಟ್ಟು ನಿಮ್ ಜೊತೆ ಇದು ಚರ್ಚೆ ಮಾಡ್ತೀನಿ ಹೆಂಗ್ ಮಾಡ್ಬೋದು ಅಂತ. ನೀವು ದಯವಿಟ್ಟು ಯಾರಿಗೂ ಹೇಳಕ್ ಹೋಗ್ಬೇಡಿ, ಇದ್ರ ಬಗ್ಗೆ ಹೇಳಬೇಡಿ, ಏನು ಬೇಡಿ. ತಗೊಂಡಿದ್ರ ದುಡಿಯಕ್ ಆಗಲ್ಲ, ಎಲ್ಲ ಹಾಳಾಗ್ ಹೋಗ್ತಾರೆ ಅಷ್ಟೇ. ಇದು ಅದಕ್ಕೆ ಓವರ್ ಆಲ್ ನಾನೀಗ ಎಲ್ರಿಗೂ ಅದೇ ಹೇಳಕ್ ಹೊರಟಿರೋದು, ಮಷಿನ್ ಯಾರು ಎಲ್ಲೂನು ತಗೋಬೇಡ್ರಿ, ಅಲ್ಲಿ ಇಲ್ಲಿ ಅಂತ ಅಲ್ಲ. ನೀವು ಈಗ ನೇರವಾಗಿ ಕೊಯಮತ್ತೂರಿಂದ ತಗೊಂಡ್ರಿ. ಕೊಯಮತ್ತೂರಿಂದ ನೇರವಾಗಿ ಅದೇ 50,000 ಅಲ್ಲಿ ಕೊಡ್ತಾನೆ ಮಷಿನ್ ನ. ಇಲ್ಲಿ ನಮ್ಮ ಅಡ್ರೆಸ್ ಕಳ್ಸಲ್ಲ. ನಮ್ ಕರ್ನಾಟಕದವರು 50,000 40,000 ತಂದು 80,000 90,000 1.5 ಲಕ್ಷಕ್ಕೆ ಮಾರ್ತಾರೆ. ಅಲ್ಲಿ ಬರೀ 40,000ಕ್ಕೆ 50,000 ಕೊಟ್ಟ ನನಗೆ. ಅಲ್ಲ, ನೀವು ಹೋಲ್ಸೇಲ್ ಮಾಡಿದ್ರೆ 35-40ಕ್ಕೆ ಕೊಡ್ತಾನ ಅವನು. ಅವನ್ಗೊಂದ್ 20-25 ಬಿದ್ದಿರುತ್ತೆ ಅಷ್ಟೇ, ಇನ್ನೆಷ್ಟು ಬೀಳುತ್ತಾರೆ ಡಬ್ಬಕ್ಕೆ. ಇರ್ಲಿ, ಆಯ್ತು ಜಯಣ್ಣರೇ, ಮತ್ತೆ ನಿಮ್ ಜೊತೆ ಮಾತಾಡ್ತೀನಿ ನಾನು. ಇದ್ರ ಬಗ್ಗೆ ಏನ್ ಮಾಡ್ಬೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಸರ್, ದಯವಿಟ್ಟು ಕರ್ನಾಟಕ ಜನ ಯಾರು ತರಕ್ ಹೋಗ್ಬೇಡಿ. ಇದನ್ನ ತಂದಿರೋರೆಲ್ಲ ಕಂಪ್ಲೇಂಟ್ ಮಾಡಿ ಬನ್ನಿ, ನಾವು ನಿಮ್ ಜೊತೆ ಸೇರ್ಕೆತೀವಿ. ಕಂಪ್ಲೇಂಟ್ ಮಾಡಿ ಅವ್ರಿಗೊಂದ್ ಪಾಠ ಕಲ್ಸೋಣ. ಎಲ್ಲ GST ಇಲ್ದಲೆ ಸರ್ಕಾರ ವಂಚನೆ ಮಾಡ್ತಾವ್ರೆ, ಎಲ್ಲಾನು ಕಟ್ಸಿ ಕೋಟಿ ವಂಚನೆ ಮಾಡ್ತಿದಾರೆ, ಕೋಟಿ. ಅವ್ರ ಮೇಲೆ ಏನ್ ಕ್ರಮ ತಗೊಳ್ಳಿ. ಹೌದು, ಸರಿ ಜಯಣ್ಣರೇ, ಮತ್ತೆ ಕಾಲ್ ಮಾಡ್ತೀನಿ ನಿಮ್ಗೆ. ಆಯ್ತು ಸರ್. ಓಕೆ. ಈಗ ಕೇಳಿಸ್ಕೊಂಡ್ರಲ್ಲ, ಇದು ವೈಯಕ್ತಿಕವಾಗಿ ಅವರ ಅನುಭವ ಹೇಳಿದಾರೆ ಹೊರತು ಇಲ್ಲಿ ಯಾವುದೇ ರೀತಿ ಕತೆ ಕಾದಂಬರಿ ಇಲ್ಲ, ಯಾರೋ ಹೇಳ್ಕೊಟ್ರು ಆ ತರದ್ ಯಾವ್ದು ಆಗಿಲ್ಲ. ನೀವು ಗಮನಿಸ್ತಾ ಇರ್ಬೇಕು ಇದೆಲ್ಲ. ಯಾಕಂದ್ರೆ ಇಲ್ಲಿ ನಾವು ನೇರವಾಗಿ ನನಗೆ ತಮಿಳ್ ಮಾತಾಡಕ್ ಬರುತ್ತೆ, ಹಿಂದಿ ಬರುತ್ತೆ, ಇಂಗ್ಲಿಷ್ ಬರುತ್ತೆ ಅಂತ ನೀವು ತಮಿಳ್ನಾಡಿಗೆ ಹೋಗಿ ತರ್ತೀರಿ, ಕೊಯಮತ್ತೂರು ತಿರುಚೂರು ಅಲ್ಲಿ ಇಲ್ಲಿ ಹೋಗ್ತಿರಿ ತರ್ತೀರಿ ಅಂದ್ರೂ ಕೂಡ ನಿಮಗೆ ಮೋಸ ಆಗುತ್ತೆ. ಇವ್ರ ಪಾಪ ಈಗ ಫೋನ್ ಮಾಡಿದವ್ರ ಕತೆ, ಅವನು ಮಷೀನೇ ಕಳ್ಸಿಲ್ಲ, ದುಡ್ಡು ಹಾಕ್ಸ್ಕೊಂಡು ಎಲ್ಲೆಲ್ಲ ಹೋಗೈತೆ. ಇವ್ರು ಹಾವೇರಿಗೆ ಹೋಗಿ ಅಲ್ಲಿ ರಿಸೀವ್ ಮಾಡ್ಕೊಂಡ್ ಬಂದಿದ್ದಾರೆ ಗಲಾಟೆ ಮಾಡ್ಕೊಂಡು. ಅಂಡ್ ದೆನ್ ಅದ್ರದ್ದು ಎಲ್ಲ ಮಷಿನ್ದು ರಿಪೇರಿ, ಆ ರಿಪೇರಿ ಕೂಡ ಮಾಡ್ಲಿಕ್ಕೆ ಆಗದಂತ ಸ್ಥಿತಿ. ಅವನು ಅದಕ್ಕೆ ಒಂದಷ್ಟು ದುಡ್ಡು ಕೇಳಿದಾನೆ, ಇವ್ರು ಹಾಕಿದಾರೆ. ಅದು ಕೂಡ ಅವ್ನು ಆ ಒಂದು ಪಾರ್ಟ್ ಏನಿದೆಯಲ್ಲ, ಆ ಪಾರ್ಟ್ಸ್ ನ ಕಳ್ಸ್ಕೊಟ್ಟಿಲ್ಲ, ಹಾಳಾಗಿರೋದ್ನ. ಸೊ ಈಗ ಅವ್ರು ಏನ್ ಮಾಡಬೇಕು, ಅವರ ಸ್ಥಿತಿ ಏನಾಗಿದೆ, ಇದು ಯಾರಿಗೂ ಯಾಕೆ ಅರ್ಥ ಆಗ್ತಿಲ್ಲ ನಿಮ್ಗೆ? ಯಾವ್ದ್ಯಾವ್ದೋ ಮಷಿನ್ಗಳು ಯಾವ್ದ್ಯಾವ್ದೋ ನೋಡ್ಬಿಟ್ಟು ಯಾರೋ ಒಬ್ಬ ನನ್ನಂತವನು ಇನ್ನೊಬ್ನು ವಿಡಿಯೋ ಹಾಕ್ದಾನ ಕಾರಣಕ್ಕೆ ನಿಜವಾಗ್ಲೂ ನಂಬೇಡ್ರಿ. ಕರ್ನಾಟಕದ ಜನತೆಯಲ್ಲಿ ಕೈ ಮುಗಿದು ಬಿಡ್ತೀನಿ, ದಯವಿಟ್ಟು ಈ ತಪ್ಪನ್ನ ಮಾಡಕ್ ಹೋಗ್ಬೇಡ್ರಿ. ಇದರಿಂದ ನಿಜವಾಗ್ಲೂ ಉದ್ಧಾರ ಆಗಕ್ ಸಾಧ್ಯನೇ ಇಲ್ಲ. ಒಂದಷ್ಟು ಕಾಲ್ಸ್ ಇದೆ, ನಿಮ್ಗೆ ಎಷ್ಟು ಬೇಕು ಮಾಡ್ಕೊಡ್ತೀನಿ. ನಿಮ್ಗೆ 100 ಜನದ ಸಮಸ್ಯೆ ಇದೆ, ಅದ್ರಲ್ಲಿ ಇವ್ರೊಬ್ರಿಗೆ ಮಾಡ್ತಾ ಇದ್ದೀನಿ. ಇವ್ರದ್ದು ಕಾಲ್ ಪಿಕ್ ಆಗ್ತಿಲ್ಲ, ನೋಡೋಣ. ಅವರು ಕಾಲ್ ರಿಸೀವ್ ಮಾಡಿದ ಕೂಡಲೇ ಮತ್ತೆ ಕನೆಕ್ಟ್ ಮಾಡೋ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಮತ್ತೊಬ್ರು ಸರ್ ನಮಸ್ಕಾರ ಗುರುವೆ. ನಾನು ವಿಡಿಯೋ ಮಾಡ್ತಿದ್ದೀನಿ ಯೂಟ್ಯೂಬ್ಗೆ ಹಾಕ್ಲಿಕ್ಕೆ, ಹಂಗಾಗಿ ನಿಮಗೆ ಫೋನ್ ಮಾಡಿದೆ. ಸೊ ಈಗ ನಿಮ್ಮ ಹೆಸರೇನು, ಯಾವ ಊರು? ಕಲಿಮಣ್ಣ. ನಮ್ದು ದೇಶಪುರ, ಅರಸೀಕೆರೆ ತಾಲೂಕು, ಹಾಸನ್ ಡಿಸ್ಟಿಕ್. ಓಕೆ. ಈಗ ನೀವು ವೇಸ್ಟ್ ಮಷಿನ್ ತಗೊಂಡೋಗಿದ್ರಾ? ಈಗ ಏನೇನಾಯ್ತು ನಿಮ್ಮ ಅನುಭವನ ಒಂದ್ 2 ನಿಮಿಷದಲ್ಲಿ ಹೇಳ್ಬೋದಾ ಜನಕ್ಕೆ? ಹೇಳ್ಬೋದು. ಹೇಳಿ. ಜನಕ್ಕೆ ನೇರವಾಗಿ ನಿಮ್ ವಾಯ್ಸ್ ಕೇಳಿಸ್ಬೇಕು, ಸತ್ಯ ಗೊತ್ತಾಗ್ಬೇಕು ಅಂತ ನಾನ್ ಮಾಡ್ತಾ ಇರೋದು. ಇದನ್ನ ನಾನು ರೆಕಾರ್ಡ್ ಮಾಡಿ ಹಾಕ್ತೀನಿ ಯೂಟ್ಯೂಬ್ ನಲ್ಲಿ. ಇಲ್ಲ ಸರ್, ತಗೊಳಕ್ ಹೋಗ್ಬೇಡ್ರಿ.